ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ 2019 ಇಸ್ವಿಯಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಕೇಳಿರ್ತಕ್ಕಂತಹ ಕನ್ನಡ ಪ್ರಶ್ನೆಗಳು ಏನೇನ್ ಅದಾವ ಅಂತ ಹೇಳಿ ನೋಡ್ಕೊತಾ ಹೋಗೋಣ. ಮೊದಲಿಗೆ ಏನಪ್ಪಾ ಅಂತಂದ್ರ ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಒಂದು ಆಪ್ ಅನ್ನ ಲಾಂಚ್ ಮಾಡಿದೀವಿ. ಈಗಾಗಲೇ ಎಲ್ಲರೂ ರಿಜಿಸ್ಟ್ರೇಷನ್ ಆಗ್ತಿದ್ದೀರಾ. ಇನ್ನೂ ಕೂಡ ನಾವು ಕೆಲವೊಂದಿಷ್ಟು ಸಮಯವನ್ನ ಕೊಟ್ಟಿದೀವಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಬೇಗ ಬೇಗ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ನಿಮಗೆ ಏನ್ ಮಾಡ್ರಿ ಅಂತಂದ್ರ ನೆಕ್ಸ್ಟ್ ಇಯರ್ ನಾವು ಕ್ಲಾಸ್ಗಳನ್ನ ಕೊಡ್ತೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನೈತೆ ಅಂತ ಹೇಳಿ ನೋಡ್ರಿ. ಧಾತುವಿಗೆ ಸಂಬಂಧಿಸಿದಂತೆ ಅವರು ತಿನ್ನುತ್ತಾರೆ ಎಂಬುವುದು ಏನ ಪ್ರಥಮ ಪುರುಷ ಸರ್ವನಾಮ ಆಗ್ತದೋ. ಇದೇನಂತಂದ್ರ ಸರ್ವನಾಮದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದಾರ. ಹಾಗಾದ್ರ ಇದು ಪ್ರಥಮ ಪುರುಷ ಸರ್ವನಾಮ ಆಗ್ತದೋ ಅಥವಾ ದ್ವಿತೀಯ ಪುರುಷ ಸರ್ವನಾಮ ಆಗ್ತದನೋ, ಮಧ್ಯಮ ಪುರುಷ ಸರ್ವನಾಮ ಆಗ್ತದನೋ ಅಥವಾ ಉತ್ತಮ ಪುರುಷ ಸರ್ವನಾಮ ಆಗ್ತದನೋ ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ ಅವರು ಅನ್ನೋದು ಏನ್ ಬರ್ತದ ಅಂತಂದ್ರ ನಮಗ ನಾವು ನೋಡ್ರಿ, ನಾನು ಮತ್ತೆ ನಾವು ಇತ್ತಂತಂದ್ರ ಏನಾಗ್ತದಂತಂದ್ರ ಇದು ಉತ್ತಮ ಪುರುಷ ಸರ್ವನಾಮ ಆಗ್ತದ. ಇನ್ನು ಮಧ್ಯಮ ಪುರುಷ ಅಂತಂದ್ರ ನೀನು ನೀವು ಅನ್ನೋದು ಏನಂತಂದ್ರ ಇಲ್ಲಿ ಮಧ್ಯಮ ಪುರುಷ ಸರ್ವನಾಮ ಆಗ್ತದ. ಇನ್ನು ಪ್ರಥಮ ಪುರುಷ ಸರ್ವನಾಮ ಯಾವುದು ಅಂತಂದ್ರ ಅವನು, ಅವಳು ಮತ್ತೆ ಅದು ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ನಮಗೆ ಏನ್ ಕೊಟ್ಟಿರೋದು ಅವರು ತಿನ್ನುತ್ತಾರೆ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾಗಿ ಆಪ್ಷನ್ ಎ ಅನ್ನೋದು ಏನಂತಂದ್ರ ಸರಿಯಾದ ಉತ್ತರ. ವಿದ್ಯಾರ್ಥಿಗಳು ನಮ್ಮ ಇನ್ನ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ನೆಕ್ಸ್ಟ್ ನೋಡ್ರಿ, ಶಾಲೆಯಲ್ಲಿ ಇಂದು ರಾಜು ಉತ್ತಮವಾಗಿ ಹಾಡನ್ನು ಹಾಡಿದನು. ಈ ವಾಕ್ಯವನ್ನ ಬಹುಶತ್ ಕಾಲದಲ್ಲಿ ಬರೆದಾಗ ಅಂತ ಕೇಳಿದಾರ. ಬಹುಶತ್ ಕಾಲದಲ್ಲೇ ಬರಿಬೇಕು ಅಂತಂದ್ರ ನಮಗ್ ಏನ್ ಗೊತ್ತಿರ್ಬೇಕು ಅಂತಂದ್ರ ಬಹುಶತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಗೊತ್ತಿರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಭೂತ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತಂದ್ರ ದ ಅಂತೇಳಿ ಬರ್ತದ. ಇನ್ನು ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತಂದ್ರ ಉತ್ತ ಅಂತೇಳಿ ಬರ್ತದ. ಮೊರಾರ್ಜಿಯಲ್ಲಿ ಕ್ವಶನ್ ಆಗಿತ್ತು, ನಿಮಗೂ ಕೂಡ ಆದರ್ಶದಲ್ಲಿ ಇನ್ನು ಬರುವ ಆದರ್ಶ ಪೇಪರ್ ಅಲ್ಲೂ ಕೂಡ ನಿಮಗ ಕಾಲ ಸೂಚಕ ಪ್ರತ್ಯಯಗಳ ಮೇಲೆ ಕೇಳ್ಬಹುದು. ಹಾಗಾಗಿ ಇಲ್ಲಿ ನೋಡ್ರಿ, ಬಹುಶತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ವ ಅಂತೇಳಿ ಬರ್ತದ. ಹಾಗಾದ್ರ ನಮಗ್ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲಿ ಇಲ್ಲಿ ಕ್ರಿಯಾಪದದಲ್ಲಿ ಹಾಡಿದನು ಅಂತೇಳಿ ಕೊಟ್ಟಾನ. ಆಗಾಗ್ಲಿ ಇದು ಹಾಡ್ ಮುಗ್ದದ ಒಂದು, ಅದಕ್ಕಾಗಿ ಇಲ್ಲಿ ದ ಬಂದಿರೋದ್ರಿಂದ ಈ ಆಪ್ಷನ್ ಆಗಂಗಿಲ್ಲ, ಇದನ್ನ ತೆಗೆದ್ ಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ವ ಐತಿ, ಇದು ಬರ್ತದ ನೋಡೋಣ, ಇಲ್ಲಿ ವ ಐತಿ, ಇದು ಬರ್ತದ ನೋಡೋಣ. ಹಾಗಾದ್ರೆ ಇಲ್ಲಿ ದ ಐತಿ, ಇದೇನ್ ಆಗಂಗಿಲ್ಲ, ಇದು ಆಪ್ಷನ್ ಕೂಡ ನಮಗ ಆಗಂಗಿಲ್ಲ, ತೆಗೆದ್ ಬಿಡೋಣ. ಈ ಎರಡು ಆಪ್ಷನ್ ಗಳಲ್ಲಿ ಯಾವ್ದು ಆಗ್ತತಿ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ರಿ, ಆಪ್ಷನ್ ಡಿ ಒಳಗೆ ಏನ್ ಕೊಟ್ಟಾರ ಅಂತಂದ್ರ ಶಾಲೆಯಲ್ಲಿ ನಿನ್ನೆ ಅಂತಂದ್ರ ಏನ್ರಿ ಭೂತಕಾಲ. ಹೌದಾ, ನಿನ್ನೆ ಅಂತಂದ್ರ ಮುಗಿದು ಹೋಗಿರ್ತಕ್ಕಂತಹ ಕಾಲವನ್ನ ಸೂಚಿಸೋದ ಯಾವ್ದಂತ ಕರಿತೀವಿ ನಾವು ಭೂತಕಾಲ ಅಂತ ಕರಿತೀವಿ. ಇಲ್ಲಿ ನಿನ್ನೆ ಅನ್ನೋದು ಏನ್ ಕೊಟ್ಟಾರಲ್ಲ ಇದು ನಿನ್ನೆ ಆಗ ಹೋಗಿದ್ದದ. ಹಾಗಾಗಿ ಇದೇನಾಗ್ತದ ಅಂತಂದ್ರ ಭೂತಕಾಲ ಆಗ್ತದ. ಹೌದಾ, ಹಾಗಾದ್ರ ನಮಗ್ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 2 ನೋಡ್ರಿ, ಆಪ್ಷನ್ 2 ಶಾಲೆಯಲ್ಲಿ ನಾಳೆ ಅಂತಂದ್ರ ಭವಿಷ್ಯತ್ ಕಾಲ, ನಮಗ್ ಕೇಳಿರೋದು ಭವಿಷ್ಯತ್ ಕಾಲ. ಹೌದಾ, ನಾಳೆ ರಾಜು ಉತ್ತಮವಾಗಿ ಹಾಡನ್ನು ಹಾಡುವನು. ಅವ್ ಉತ್ತಮವಾಗಿ ಹಾಡ್ತಾನೋ ಇಲ್ಲ ಗೊತ್ತಿಲ್ಲ ನಮ್ಗೆ, ಆದ್ರೆ ಏನ್ ಮಾಡ್ಯಾರ ಅಂತಂದ್ರ ನಾಳೆ ಹಾಡಬಹುದು ಅಥವಾ ಹಾಡುವನು ಅಂತ ಹೇಳಿ ಹೇಳಿದಾರಲ್ಲ, ಇದು ಏನಂತಂದ್ರ ನಮಗ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರ ನೋಡ್ರಿ, ಇವುಗಳಲ್ಲಿ ಹೃಸ್ವ ಸ್ವರಗಳ ಗುಂಪು ಯಾವುದು ಅಂತ ಹೇಳಿ ಕೇಳಿದಾರ. ಗುಂಪು ಅಂತ ಕೇಳ್ಬೋದು, ಇವುಗಳಲ್ಲಿ ಹೃಸ್ವ ಸ್ವರಗಳು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಅ ಅನ್ನೋದು ಹೃಸ್ವ ಸ್ವರಗಳು ಎಷ್ಟದಾವ್ರಿ ಟೋಟಲ್ ಸ್ವರಗಳು 13 ಅದಾವು. ಅದ್ರೊಳಗ ಹೃಸ್ವ ಸ್ವರಗಳು ಎಷ್ಟದಾವ್ರಿ 6 ಅದಾವು. ಆಮೇಲೆ ದೀರ್ಘ ಸ್ವರಗಳು ಎಷ್ಟದಾವ್ರಿ ದೀರ್ಘ ಸ್ವರಗಳು ಎಷ್ಟದಾವ್ರಿ 7 ಅದಾವು. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ಆ ಅನ್ನೋದು ದೀರ್ಘ ಸ್ವರ, ಈ ಆಪ್ಷನ್ ಹೋಗ್ತದ. ನೆಕ್ಸ್ಟ್ ಇಲ್ಲಿ ಇ ಅನ್ನೋದು ದೀರ್ಘ ಸ್ವರ, ಇದು ಆಪ್ಷನ್ ಹೋಗ್ತದ. ನೆಕ್ಸ್ಟ್ ಇಲ್ಲಿ ಇ ಅನ್ನೋದು ದೀರ್ಘ ಸ್ವರ, ಹಾಗಾಗಿ ಈ ಆಪ್ಷನ್ ಹೋಗೋದ್ರಿಂದ ನಮ್ಗೆ ಯಾವ್ದಾಗ್ತದ್ರಿ ಇಲ್ಲಿ ಆಪ್ಷನ್ ಬಿ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ ಒಂದು ವಾಕ್ಯವನ್ನ ಕೊಟ್ಟಿದಾರ. ಈ ವಾಕ್ಯದಲ್ಲಿ
ಧನ್ಯರು ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತೇಳಿ ಕೇಳಿದಾರ. ಈ ಧನ್ಯರು ಬಿಡಿಸಿ ಬರೆದಾಗ ಏನಾಗ್ತದಂತಂದ್ರ ಧನ್ಯರು ಪ್ಲಸ್ ಧನ್ಯ ಪ್ಲಸ್ ಉ ಅಂತ ಸೇರಿಸ್ತೀವಿ ನಾವು. ಇಲ್ಲಿ ಉ ಅನ್ನೋದು ಏನಾಗ್ತದಂತಂದ್ರ ಇದು ಪ್ರಥಮ ಅಂತೇಳಿ ವಿಭಕ್ತಿ ಪ್ರತ್ಯಯ ಬರ್ತದ. ಇಲ್ಲಿ ಧನ್ಯರು ಉ ರು ಉಚ್ಚಾರ ಆಗ್ಬೇಕಂದ್ರ ರ ವ್ಯಂಜನ್ ಪ್ಲಸ್ ಉ ಅಂತ ಸೇರಿಸ್ತೀವಿ. ಹಾಗಾಗಿ ಉ ಅನ್ನೋದು ಯಾವ್ದೈತಿ ಅಂತಂದ್ರ ಪ್ರಥಮ ಅಂತೇಳಿ ಐತಿ. ಪ್ರಥಮ ವಿಭಕ್ತಿ ಪ್ರತ್ಯಯದೊಳಗ ಉ ಅಂತೇಳಿ ಬರ್ತದ. ಇನ್ನ ಹಣ್ಣು ಅನ್ನೋದು ದ್ವಿತೀಯ ಬರ್ತದ, ತೃತೀಯ ಇಂದ ಬರ್ತದ, ಇದು ತೃತೀಯ, ಇದು ದ್ವಿತೀಯ, ಅನ್ನೋದೇನ್ ಬರ್ತೈತ್ರಿ ಷಷ್ಠಿ. ಹೌದಾ? ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಆ ಕ್ಲಾಸ್ಗಳನ್ನು ಕೂಡ ನೀವು ನೋಡ್ಬೋದು. ನೋಡ್ರಿ ಮುಂದಿನ ಪ್ರಶ್ನೆ ಏನ್ ಕೊಟ್ಟಿದಾರ ಅಂತೇಳಿ ನೋಡ್ರಿ. ವ್ಯಾಕರಣ ಶಾಸ್ತ್ರವನ್ನು ರಚಿಸಿದ ಪಾಣಿನಿ ಜಗತ್ ಪ್ರಸಿದ್ಧರು. ಇವರಿಗೆ ವಿದ್ಯಾರೇಖೆ ಇಲ್ಲದಿದ್ದರೂ ಇವರ ವ್ಯಾಕರಣ ಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಪಾಣಿನಿ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದರು. ಅಭ್ಯಾಸ ಮಾಡಿದ್ದನ್ನು ಮನನ ಮಾಡುವುದರೊಂದಿಗೆ ಚಿಂತನೆ ಮಾಡುತ್ತಿದ್ದರು. ಈ ಚಿಂತನೆಗಳನ್ನ ತನ್ನ ಪ್ರತಿಭೆಯಿಂದ ವಿಚಾರಗಳ ಮೂಲಕ ಹೊರಹೊಮ್ಮಿಸುತ್ತಿದ್ದರು. ಈ ವಿಚಾರಗಳ ಸಾರವೇ ವ್ಯಾಕರಣ ಶಾಸ್ತ್ರ. ಇಲ್ಲಿ ನೋಡ್ರಿ, ಪಾಣಿನಿ ಅನ್ನೋ ಒಂದು ವಾಕ್ಯಾವಳಿಯನ್ನ ಕೊಟ್ಟಾರ. ಈ ವಾಕ್ಯಾವಳಿ ಏನನ್ನ ಸೂಚಿಸ್ತತಿ ಅಂತೇಳಿ ನಮಗ್ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಮೊದಲ ಕ್ಲಿಯರ್ ಆಗಿ ಏನ್ ಅರ್ಥ ಆಗ್ಬೇಕು ಅಂತಂದ್ರ ಇದನ್ನ ಯಾವ ರೀತಿಯಿಂದ ಕೊಟ್ಟಾರ ಅಂತ ಹೇಳಿ ನಾವು ನೋಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ವ್ಯಾಕರಣ ಶಾಸ್ತ್ರದ ಬಗ್ಗೆ ಕೊಟ್ಟಾರ. ಇಲ್ಲಿ ಪಾಣಿನಿಯ ಒಂದು ಏನೈತಿ ಅಂತಂದ್ರ ಪರಿಶ್ರಮ ಐತಿ. ಆ ಪರಿಶ್ರಮ ಇದ್ದುದ್ರಿಂದ ಅವ್ನು ವಿದ್ಯಾರೇಖೆ ಇಲ್ದಿದ್ರು ಕೂಡ ಅಂತಂದ್ರ, ಈಗ ವಿದ್ಯಾರೇಖೆ ಇಲ್ದಿದ್ರು ಕೂಡ ಏನ್ ಮಾಡಾಕತ್ತಾನ ಅಂತಂದ್ರ ನಾವು ಪರಿಶ್ರಮ ಪಡಾಕತ್ತಾನ. ಹೌದಾ? ಅವನ ಹತ್ರ ಅಭ್ಯಾಸ ಅನ್ನುವಂಥದ್ದು ಶಕ್ತಿ ನಾವು ವಿದ್ಯಾರೇಖೆ ಅಂತೇಳಿ ಕರಿತೀವಿ. ಹೌದಾ? ಆ ವಿದ್ಯಾರೇಖೆ ಇಲ್ಲದಿದ್ರು ಕೂಡ ಏನ್ ಮಾಡ್ತಾರ ಅಂತಂದ್ರ ಅವರು ಪರಿಶ್ರಮ ಪಡಾಕತ್ತಾರ. ಇವರ ಸಂಸ್ಕೃತಿಗೆ ಮೂಲ ಮಂತ್ರವಾಗಿದೆ. ಪಾಣಿನಿ ನಿರಂತರವಾಗಿ ಏನ್ ಮಾಡಾಕತ್ತಾನ ಅಂತಂದ್ರ ನಿರಂತರವಾಗಿ ಅಭ್ಯಾಸ ಮಾಡೋದಂತಂದ್ರ ಅವ ಏನ್ ಮಾಡಾಕತ್ತಾನ ಪರಿಶ್ರಮವನ್ನ ಹಾಕಕತ್ತಾನ. ಹಾಗಾಗಿ ಅಭ್ಯಾಸ ಮಾಡಿದ್ದನ್ನು ಮನನ ಮಾಡಿಕೊಳ್ಳುತ್ತಾ ಅಭ್ಯಾಸ ಮಾಡಿದ್ದನ್ನು ಏನ್ ಮಾಡಾಕತ್ತಾನ ರಿವಿಷನ್ ಮಾಡಾಕತ್ತಾನ. ಹೌದಾ? ರಿವಿಷನ್ ಮಾಡೋದ್ರಿಂದ ಚಿಂತನೆ ಮಾಡುತ್ತಿದ್ದನು ಅಂತಂದ್ರ ಆ ವಿಚಾರಗಳ ಬಗ್ಗೆ ಏನ್ ಮಾಡ್ತಿದ್ದ, ವಾಪಸ್ ಏನ್ ಮಾಡ್ತಿದ್ದ, ಅವುಗಳನ್ನ ಚಿಂತನೆ ಮಾಡ್ಕೊಂಡು ಸಮರ್ಥಿಸ್ಕೊಳ್ತಿದ್ದ. ಈ ಚಿಂತನೆಗಳನ್ನು ತನ್ನ ಪ್ರತಿಭೆಯಿಂದ ವಿಚಾರಗಳ ಮೂಲಕ ಹೊರಹೊಮ್ಮಿಸುತ್ತಿದ್ದರು. ತನ್ನ ವಿಚಾರ ಶಕ್ತಿಯಿಂದ ಏನ್ ಮಾಡ್ತಿದ್ರು ಅಂತಂದ್ರ ಎಲ್ಲರಿಗೂ ಇಂತಹ ಚಿಂತನೆಗಳನ್ನ ಕೊಡ್ತಿದ್ರು. ಈ ವಿಚಾರಗಳ ಸಾರವೇ ವ್ಯಾಕರಣ ಶಾಸ್ತ್ರ ಅಂದ್ರ ವ್ಯಾಕರಣ ಶಾಸ್ತ್ರ ಅನ್ನೋಂಥ ಗ್ರಂಥನ ಏನಾಗೈತೆ ಅಂತಂದ್ರ ರಚನೆ ಆಗ್ಯದ. ಹಾಗಾದ್ರ ಈ ಮೇಲಿನ ಗದ್ಯ ಭಾಗದಿಂದ ತಿಳಿದು ಬರುವ ಅಂಶ ಏನಪ್ಪಾ ಅಂತಂದ್ರ, ಶ್ರಮ ಪಡುವುದರಿಂದ ಸಾಧನೆ ಸಾಧ್ಯ, ಪರಿಶ್ರಮ ಮತ್ತು ಪ್ರತಿಭೆ ಇದ್ದರೆ ಸಾಧನೆ ಸಾಧ್ಯ, ನಿರಂತರ ಮನನ ಮಾಡುತ್ತಿದ್ದರೆ ಸಾಧನೆ ಸಾಧ್ಯ, ಪರಿಶ್ರಮವಿಲ್ಲದೆ ಪ್ರತಿಭೆ ಇದ್ದರೆ ಸಾಧನೆ ಸಾಧ್ಯ. ಇದಂತೂ ಆಗಂಗಿಲ್ಲ. ಯಾಕಂತಂದ್ರ ಪ್ರತಿಭೆ ಇಲ್ಲದೆ ಏನೂ ಆಗಂಗಿಲ್ಲ, ಪರಿಶ್ರಮ ಇಲ್ಲದೆ ಏನೂ ಆಗಕ್ಕಿಲ್ಲ. ಹಾಗಾಗಿ ನಿರಂತರವಾಗಿ ಮನನ ಮಾಡ್ಕೋತಿದ್ರ ಆಗ್ತದ, ನಿರಂತರವಾಗಿ ಏನಾರ ಒಂದ್ ನೆನಸ್ಕೋತಿದ್ರ ಆಗ್ತದ. ಹಾಗಾಗಿ ಮೊದಲು ಏನ್ ಮಾಡ್ಬೇಕು, ಪರಿಶ್ರಮ ಹಾಕ್ಬೇಕು, ಆಮೇಲೆ ಏನ್ ಮಾಡ್ಬೇಕು, ಮನನ ಮಾಡಿಕೊಳ್ಬೇಕು. ಹಾಗಾಗಿ ಏನಾಗ್ತದಂತಂದ್ರ ಇಲ್ಲಿ ಬಿ, ಪರಿಶ್ರಮ ಮತ್ತು ಪ್ರತಿಭೆ ಇದ್ದರೆ ಸಾಧನೆ ಅನ್ನೋದು ನಮಗೆ ಯಾವತ್ತೂ ಸಾಧ್ಯ ಆಗ್ತತಿ ಅಂತೇಳಿ ಹೇಳ್ಬೋದು. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ಏನ್ ಕೊಟ್ಟಾರ ನೋಡ್ರಿ. ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಸೂಕ್ತವಾದ ಉತ್ತರವನ್ನ ಗುರುತಿಸಿ ಅಂತ ಹೇಳಿದಾರ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ನಿಮಗ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದಾರ. ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟು ಇಲ್ಲಿ ಏನ್ ಕೇಳಿದಾರ ನೋಡ್ರಿ. ಒಂದೇದು ಕನ್ನಡ ರಾಜ್ಯೋತ್ಸವ ನಮಗೆ ಯಾವಾಗ ನಡೀತದ ರೀ? ಹೌದಾ? November 1. ಫಸ್ಟ್ ಏನ್ ಬರ್ತದರಿ ಇಲ್ಲಿ? ಆಪ್ಷನ್ ಎ ಉ. ಆಮೇಲೆ ಕನ್ನಡ ರಾಜ್ಯೋತ್ಸವ ಯಾವಾಗ ನಡೀತದ್ರಿ? November 1ಕ್ಕೆ ನಡೀತದ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಯಾವಾಗ ನಡೀತದ ಅಂತಂದ್ರ ಏಪ್ರಿಲ್ ನಡೀತದ. ಹೌದಾ? ಏಪ್ರಿಲ್ 14ಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಮೂರನೇದ್ ನೋಡ್ರಿ, ಸ್ವತಂತ್ರ ದಿನಾಚರಣೆಯನ್ನ ನಾವ್ ಯಾವಾಗ ಆಚರಿಸ್ತೀವಿ? August 15. ಅದಾಗನ ಏನ್ ಬರ್ತತ್ರಿ? ಆ ಅನ್ನೋದು ಬರ್ತದ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರ January 12 ಯುವಕರ ದಿನಾಚರಣೆ ಅಂತ ಹೇಳಿ ಕೂಡ ಆಚರಿಸ್ತೀವಿ. ಇಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ನಾವೇನ್ ಮಾಡ್ತೀವಿ? January 12 ಆಚರಿಸ್ತೀವಿ. ಹಾಗಾದ್ರೆ ಇದೇನೈತಿ ಅಂತಂದ್ರ ಅ ಬರ್ತದೆ. ಹಾಗಾದ್ರೆ ನಮ್ಗೆ ಏನ್ರಿ ಇಲ್ಲಿ ಎ ಆಪ್ಷನ್ ಅನ್ನೋದು ರೈಟ್ ಆಗ್ತದ. ಇಲ್ಲಿ ಯಾವ ಆಪ್ಷನ್ ಅದ ನೋಡ್ಕೋರಿ. ಉ, ಇ, ಆ, ಅ ಅಂತ ಹೇಳಿ ಬರ್ತದ. ಇದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇನ್ನೊಂದ್ಸತಿ ನೋಡ್ಕೊಡ್ರಿ. ಕನ್ನಡ ರಾಜ್ಯೋತ್ಸವ November 1, ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ 14,
ಆಮೇಲೆ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15, ಆಮೇಲೆ ಸ್ವಾಮಿ ವಿವೇಕಾನಂದರ ಜಯಂತಿ ಜನವರಿ 12. ಇನ್ನು ಜನವರಿ 26ಕ್ಕ ನಾವ್ ಏನ್ ಆಚರಣೆ ಮಾಡ್ತೀವಿ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ಬೇಕು. ಹೌದಾ? ಜನವರಿ 26ಕ್ಕ ಏನ್ ಆಚರಣೆ ಮಾಡ್ತೀವಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಪ್ಯಾಸೇಜ್ ಅನ್ನ ಕೊಟ್ಟಾರ. ಇದನ್ನ ಓದಿ ಏನ್ ಮಾಡೋಣ ಅಂತಂದ್ರೆ ಇದ್ರ ಮೇಲೆ 7ರಿಂದ 9ರವರೆಗೂ ಅಂತಂದ್ರ 3 ಕ್ವಶನ್ ಗಳನ್ನ ಕೇಳ್ತಾರ. ಹಾಗಾಗಿ ಆ 3 ಕ್ವಶನ್ ಗಳು ಏನದಾವ ಅಂತ ನೋಡೋಣ. ಫಸ್ಟ್ ಏನ್ ಮಾಡೋಣ, ಪ್ಯಾಸೇಜ್ ಅನ್ನ ಓದ್ತಾ ಹೋಗೋಣ. ಬಹುಮುಖ ಪ್ರತಿಭೆಯಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಬಹುಮುಖ ಪ್ರತಿಭೆಯಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕೋಟ ಶಿವರಾಮ್ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಶೇಷ ಕಾರಂತ್ ಮತ್ತು ಲಕ್ಷ್ಮಮ್ಮ ದಂಪತಿಗಳೇ. ಅವ್ರ ತಂದೆ ಹೆಸರೇನು? ಇಲ್ಲಿ ಶಿವರಾಮ್ ಕಾರಂತರವರ ಬಗ್ಗೆ ಏನ್ ಕೊಟ್ಟಾರ ಅಂತ ಪ್ಯಾಸೇಜ್ ಅನ್ನ ಕೊಟ್ಟಾರ. ಅವರು ಕೂಡ ಏನಂತಂದ್ರ ಒಬ್ರು ಲೇಖಕರು, ಒಬ್ರು ಸಾಹಿತಿ ಅಂತ ಹೇಳಿ ಕರಿಬಹುದು. ಇಲ್ಲಿ ನೋಡ್ರಿ, ಶೇಷ ಕಾರಂತ ಮತ್ತು ಲಕ್ಷ್ಮಮ್ಮ ಅವರ ಮಗನ ಯಾರಂತಂದ್ರ ಇಲ್ಲಿ ಶಿವರಾಮ್ ಕಾರಂತ. ಇವ್ರು ಎಲ್ಲಿ ಜನಿಸ್ತಾರ ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸ್ತಾರ. ಹಾಗಾಗಿ ಎಷ್ಟನೇ ತಾರೀಕು ಜನಿಸ್ತಾರ ಅಂತಂದ್ರ 10/10/1902 ಜನಿಸ್ತಾರ. 10/10/1902 ಏನ್ ಮಾಡ್ತಾರ ಅಂತಂದ್ರ ಜನಿಸ್ತಾರ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕಾರಂತರು ಪ್ರವೇಶಿಸಿದ ಕ್ಷೇತ್ರವೇ ಇಲ್ಲ ಅಂತ ಹೇಳಿದಾರ. ಇಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂದ್ರ ಇದೇನಂತಂದ್ರ ಒಂದು ಗಾದೆ ಮಾತು, ಒಂದು ನುಡಿಗಟ್ಟು ಅಂತ ಹೇಳ್ತೀವಿ ನಾವ. ಅಂತಂದ್ರ ಕಾರಂತರು ವಿಚಾರಣೆ ಮಾಡದಂತಹ, ಕಾರಂತರು ಬರದೇ ಇರ್ತಕ್ಕಂತಹ ಒಂದು ಯಾವುದೇ ಒಂದು ಕ್ಷೇತ್ರನೇ ಇಲ್ಲ ಅಂತ ಹೇಳಿದಾರ. ಅಂದ್ರ ಇದ್ರ ಅರ್ಥ ಏನು ಅಂತಂದ್ರ ಅವರು ಎಲ್ಲಾ ಕ್ಷೇತ್ರದಲ್ಲೂ ಏನ್ ಮಾಡ್ಯಾರ ಅಂತಂದ್ರ ಒಂದು ಸಾಧನೆಯನ್ನ ಮಾಡ್ತಾ ಹೋಗಿದಾರ. ಹಾಗಾದ್ರೆ ಅವರು ಸರ್ಕಾರದಲ್ಲಿ ಅಥವಾ ಇತರ ಆಶ್ರಯದಲ್ಲಿ ದುಡಿಯಲಿಲ್ಲ ಅಂತಂದ್ರ ಅವ್ರು ಏನ್ ಮಾಡ್ಲಿಲ್ಲ, ಒಂದು ಗೌರ್ಮೆಂಟ್ ಜಾಬ್ ಆಗ್ಲಿ ಮತ್ತ ಯಾರೇ ಆಶ್ರಯ ಕೊಡೋದ್ರಲ್ಲಾಗ್ಲಿ ಏನ್ ಮಾಡ್ಲಿಲ್ಲ ಅಂದ್ರು ದುಡಿಯಲಿಲ್ಲ. ಒಂಟಿ ಸಲಗದಂತೆ ನಡೆದರು, ವ್ಯಾಪಾರ ಮಾಡಿದರು. ವಸಂತ ವಿಚಾರವಾಣಿ ಅವರ ಪತ್ರಿಕೆಗಳು ಯಾವ್ದು ಅಂತಂದ್ರ ವಸಂತ ಮತ್ತು ವಿಚಾರವಾಣಿ ಪತ್ರಿಕೆಗಳನ್ನ ನಡೆಸಿದ್ರು, ಬರಿತಾ ಇದ್ರು. ನೆಕ್ಸ್ಟ್ ಬಾಲವನ್ನ ಸ್ಥಾಪಿಸಿದರು. ಬಾಲವನ ಅನ್ನುವಂಥದ್ದೊಂದನ್ನ ಏನ್ ಮಾಡಿದ್ರು ಅಂತಂದ್ರ ಸ್ಥಾಪಿಸಿದ್ರು. ಚಲನಚಿತ್ರಗಳನ್ನ ಕೂಡ ಮಾಡಿದ್ರು ಇವರು. ಬಾಲವನ್ನ ಸ್ಥಾಪಿಸಿದ್ರು, ಪತ್ರಿಕೆಗಳನ್ನ ಬರಿತಿದ್ರು, ಚಲನಚಿತ್ರವನ್ನ ಮಾಡಿದ್ರು, ವ್ಯಾಪಾರ ಮಾಡಿದ್ರು. ಏನ್ ಮಾಡ್ತಾರ ಅಂತಂದ್ರ ಅಂದ್ರೆ ಎಲ್ಲಾ ಕ್ಷೇತ್ರದೊಳಗೂ ಕೆಲಸ ಮಾಡ್ತಾರ. ಯಕ್ಷಗಾನ ಪ್ರಯೋಗಗಳನ್ನು ನಡೆಸಿದರು. ಇವ್ರು ಏನ್ ಮಾಡ್ತಾರ ಅಂತಂದ್ರ ನಮ್ಮ ಕರ್ನಾಟಕದ ನೃತ್ಯ ಆಗಿರ್ತಕ್ಕಂತಹ ಯಕ್ಷಗಾನ ಪ್ರಯೋಗಗಳನ್ನು ಕೂಡ ಏನ್ ಮಾಡ್ತಾರ ಅಂದ್ರ ಮಾಡ್ತಿದ್ರು. ಹೀಗೆ ನಾನಾ ಕ್ಷೇತ್ರಗಳಲ್ಲಿ ದುಡಿದರು. ಹೀಗೆ ಏನ್ ಮಾಡ್ತಾರ ಅಂತಂದ್ರ ಹಲವಾರು ಕ್ಷೇತ್ರಗಳಲ್ಲಿ ಏನ್ ಮಾಡ್ತಾರ ಅಂತಂದ್ರ ಅವರು ಸಾಧನೆಯನ್ನ ಮಾಡ್ತಾರ, ಅಲ್ಲಿ ಕೆಲಸವನ್ನ ಮಾಡ್ತಾರ. 1958ರಲ್ಲಿ ಇವರ ಯಕ್ಷಗಾನ ಬಯಲಾಟಕ್ಕೆ ಏನ್ ಮಾಡ್ಯಾರ ನೋಡ್ರಿ, ಇಲ್ಲಿ ಯಕ್ಷಗಾನ ಬಯಲಾಟ ಅನ್ನೋದೊಂದು ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸ್ವೀಡನ್ ಪ್ರಶಸ್ತಿಯನ್ನ ಬಂದಿತ್ತು. ಇವ್ರು ಯಾವ ಕೃತಿಗೆ ಬಂದೈತ್ರಿ? ಎಷ್ಟರಲ್ಲಿ? 1958ರೊಳಗ ಯಕ್ಷಗಾನ ಬಯಲಾಟಕ್ಕೆ ಏನಾಗದ ಅಂತಂದ್ರೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಿಕ್ಕದ, ಆಮೇಲೆ ಸ್ವೀಡನ್ ಪ್ರಶಸ್ತಿನೂ ಸಿಕ್ಕದ ಇವ್ರಿಗೆ. ಹಾಗಾದ್ರ ಮುಖಜಿಯ ಕನಸಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ. ಇಲ್ಲಿ ಜ್ಞಾನಪೀಠ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂತಹವರಲ್ಲಿ 3ನೇದವ್ರು ಯಾರಂತಂದ್ರ ನಮ್ಮ ಶಿವರಾಮ್ ಕಾರಂತ್ ಅವರು. ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಅಂತಂದ್ರ ಮುಖಜಿಯ ಕನಸಗಳು ಎಂಬ ಕಾದಂಬರಿಗೆ ಏನ್ ಸಿಕ್ಕದ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಹಾಗಾಗಿ ಇನ್ನು ಪ್ಯಾಸೇಜ್ ಅದ ಮುಂದ್ ನೋಡ್ರಿ, ಏನ್ ಕೊಟ್ಟಾರ ಅಂತಂದ್ರ ಕಾರಂತರ ಹಾಗೆ ವೈವಿಧ್ಯಮಯ ಕೃತಿಗಳನ್ನು ರಚಿಸಿದರು. ಕಾರಂತರು ಹಾಗೆ ಏನ್ ಮಾಡಿದ್ರು ಅಂತಂದ್ರ ವೈವಿಧ್ಯಮಯ ಕೃತಿಗಳನ್ನು ಕೂಡ ರಚಿಸ್ತಿದ್ರು. ಕನ್ನಡದಲ್ಲಿ ವಿರಳ ಅಂತಂದ್ರ ಕನ್ನಡದಲ್ಲಿ ಅಂತೂ ಸಾಕಷ್ಟು, ವಿರಳ ಅಂತಂದ್ರ ಸಾಕಷ್ಟು ಕೃತಿಗಳನ್ನ ರಚಿಸ್ಯಾರ. 44 ಕಾದಂಬರಿಗಳನ್ನ ರಚಿಸ್ಯಾರ ಇವ್ರು. ಎಷ್ಟು ರಚಿಸ್ರಿ? 44 ಕಾದಂಬರಿಗಳನ್ನ ರಚಿಸ್ಯಾರ. 14 ನಾಟಕಗಳನ್ನ ರಚನೆ ಮಾಡ್ಯಾರ. 3 ಕಥಾ ಸಂಕಲನಗಳನ್ನ ರಚನೆ ಮಾಡ್ಯಾರ. 6 ಪ್ರಬಂಧಗಳನ್ನ ರಚನೆ ಮಾಡ್ಯಾರ. ನೆಕ್ಸ್ಟ್ 9 ಕಲಾಗ್ರಂಥಗಳನ್ನ ರಚನೆ ಮಾಡ್ಯಾರ. ನೆಕ್ಸ್ಟ್ 5 ಆತ್ಮಕಥೆ ಅಂತಂದ್ರ ತಮಗೇನ ಅನಿಸ್ತತಲ್ಲ ತಮ್ಮ ಬಗ್ಗೆ ಬರ್ಕೊಳ್ಳೋದನ್ನ ಆತ್ಮಚರಿತ್ರೆ ಅಂತ ಹೇಳಿ ಕರಿತೀವಿ. ಇವುಗಳನ್ನ ಕೂಡ ಎಷ್ಟು ಬರ್ದಾರ ಅಂತಂದ್ರ 5 ಬರ್ದಾರ. ಇನ್ನು 25 ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಕೃತಿಗಳನ್ನ ಬರ್ದಾರ. ಇತ್ಯಾದಿ ಇನ್ನೂ ಕೆಲವೊಂದಿಷ್ಟುಗಳನ್ನ ಬರ್ದಿದ್ರು. 150ಕ್ಕೂ ಮಿಗಿಲಾದ ಕೃತಿಗಳನ್ನು ಅಂತಂದ್ರ 150ಕ್ಕೂ ಹೆಚ್ಚು ಪುಸ್ತಕಗಳನ್ನ, ಹೆಚ್ಚು ಕೃತಿಗಳನ್ನ ಏನ್ ಮಾಡ್ಯಾರ ಅಂತಂದ್ರ ಇವರು ರಚಿಸಿರುವ ಕಾರಂತರು ಕನ್ನಡದ ಹಿರಿಮೆ ಸಾರುವ 16 ಗ್ರಂಥಗಳನ್ನು ರಚಿಸಿದರು. ಕನ್ನಡದ ಒಂದು ಸಾಹಿತ್ಯವನ್ನ ಎತ್ತಿ ಹಿಡಿಯುವಂತಹ ಕೆಲವೊಂದಿಷ್ಟು ಗ್ರಂಥಗಳನ್ನ ರಚಿಸಿದ್ದಾರ. ವಿಜ್ಞಾನ ಪ್ರಪಂಚ, ಬಾಲ ಪ್ರಪಂಚ, ಚಿತ್ರಮಯಿ ದಕ್ಷಿಣ ಕನ್ನಡ ಅಂತಂದ್ರ ದಕ್ಷಿಣ ಕನ್ನಡದ ಬಗ್ಗೆನೂ ಕೂಡ ಏನ್ ಮಾಡ್ಯಾರ ಅಂತಂದ್ರ ಇವರು ಕೃತಿಯನ್ನ ರಚಿಸ್ಯಾರ. ಯಕ್ಷಗಾನ ಬಯಲಾಟ, ನೆಕ್ಸ್ಟ್
ಸಿರಿಗನ್ನಡ ಅರ್ಥಕೋಶವನ್ನ ರಚಿಸ್ಯಾರ. ಕಿಸಾ ಗೌತಮಿ ಅಂತೇಳಿ ಇದನ್ನು ಕೃತಿಕನ್ನ ರಚನೆ ಮಾಡ್ಯಾರ. ಹುಚ್ಚು ಮನಸ್ಸಿನ 10 ಮುಖಗಳು ಅಂತೇಳಿ ಇದನ್ನು ಕೂಡ ಏನ್ ಮಾಡ್ಯಾರ ಅಂತಂದ್ರ ಕೃತಿಯನ್ನ ರಚಿಸ್ಯಾರ. ಮುಖಜಿಯ ಕನಸುಗಳು ಇದನ್ನು ಕೂಡ ಕಾದಂಬರಿಯನ್ನ ರಚನೆ ಮಾಡ್ಯಾರ. ಮೊದಲಾದ ಕೃತಿಗಳು ಕನ್ನಡ ಸಾಹಿತ್ಯದ ಪ್ರಪಂಚದಲ್ಲಿ ಮೈಲಿಗಲ್ಲಿನ ಕೃತಿಗಳಾಗಿವೆ. ಮೊದಲಾದ ಇನ್ನೂ ಇವರು ಕೆಲವೊಂದಿಷ್ಟು ಕೃತಿಗಳು ಏನಾಗ್ಯಾವ ಅಂತಂದ್ರ ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೆಚ್ಚಿನ ಸ್ಥಾನವನ್ನ ಪಡೆದಾವ ಅಂತ ಹೇಳ್ಬೋದು. ಹಾಗಾದ್ರೆ ಈ ಪ್ಯಾಸೇಜ್ ಮೇಲೆ ಏನ್ ಕ್ವಶನ್ ಕೇಳ್ಯಾರ ಅಂತ ಹೇಳಿ ನೋಡ್ಕೊಂಡು ನಮಗ್ ಮೊದಲ್ ಪ್ಯಾಸೇಜ್ ಅರ್ಥ ಆಗಿರ್ಬೇಕು, ಆಮೇಲೆ ಕ್ವಶನ್ ಆನ್ಸರ್ ಮಾಡಕ್ ಬರ್ತದ. ಹಾಗಾದ್ರ ಶಿವರಾಮ್ ಕಾರಂತರು ಜನಿಸಿದ್ದು ಯಾವಾಗ ಅಂತ ಹೇಳಿ ಕೇಳಿದಾರ, ಮತ್ ಎಲ್ಲಿ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ 10-10-1902 ಕರೆಕ್ಟ್ ಆನ್ಸರ್ ಅದ. ಆದ್ರ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಐತಿ. ಅವರು ಜನಿಸಿದ್ದು ಎಲ್ಲಿ ಅಂತಂದ್ರ 10-10-1902 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸ್ಯಾರ. ಹಾಗಾಗಿ ಆಪ್ಷನ್ ಡಿ ಏನಾಗ್ತದ ಅಂತಂದ್ರ ನಮಗ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸ್ವೀಡನ್ ಪ್ರಶಸ್ತಿ. ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸ್ವೀಡನ್ ಪ್ರಶಸ್ತಿಯನ್ನ ತಂದು ಕೊಟ್ಟ ಕೃತಿ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಯಾವುದು? ಯಕ್ಷಗಾನ ಬಯಲಾಟಕ್ಕೆ ಏನಾಗೈತೆ ಅಂತಂದ್ರೆ ನಮಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಿಗ್ತದ, ಆಮೇಲೆ ಸ್ವೀಡನ್ ಪ್ರಶಸ್ತಿನೂ ಸಿಗ್ತದ ಅವರ ಯಕ್ಷಗಾನ ಬಯಲಾಟ ಕೃತಿಗೆ. ನೆಕ್ಸ್ಟ್ ನೋಡ್ರಿ, ಕಾರಂತರ ಬಾಲವನ ಹಾಗೂ ಬಾಲ ಪ್ರಪಂಚ. ಕಾರಂತರ ಬಾಲವನ ಹಾಗೂ ಬಾಲ ಪ್ರಪಂಚ ಕೃತಿಯನ್ನು ಗಮನಿಸಿದರೆ ತಿಳಿದು ಬರುವ ಅಂಶ ಏನು ಅಂತಂದ್ರೆ ಇಲ್ಲಿ ಮಕ್ಕಳ ಸಾಹಿತ್ಯ. ಬಾಲರು ಅಂತಂದ್ರೆ ಏನ್ರಿ? ಮಕ್ಕಳ ಸಾಹಿತ್ಯಕ್ಕೆ ಇವರು ಏನ್ ಮಾಡಿದ್ರು ಅಂತಂದ್ರ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರು ಅಂತೇಳಿ ಕಂಡು ಬರ್ತದ. ಹಾಗಾಗಿ ಆಪ್ಷನ್ ಎ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಅದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾನಂತಂದ್ರ ಸ್ಥಳ, ಪಾದ, ಅಳತೆ ಎಂಬ ನಾನಾರ್ಥಗಳನ್ನು ಸೂಚಿಸುವ ಪದ ಯಾವುದು ಅಂತೇಳಿ ಕೇಳಿದಾರ. ಇಲ್ಲಿ ನಾನಾರ್ಥಗಳು ಅಂತಂದ್ರ ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರ್ತಾವಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ನಾನಾರ್ಥಕಗಳು ಅಂತೇಳಿ ಕರಿತೀವಿ. ಇಲ್ಲಿ ಸ್ಥಳ ಅಂತಂದ್ರ ಅಡಿ ಅಂತೇಳಿ ಕರಿತೀವಿ, ಪಾದ ಅಂತೇಳಿ ಕರಿತೀವಿ, ಅಳತೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಏನಾಗ್ತದ ಅಂತಂದ್ರ ಆಪ್ಷನ್ ಬಿ ಅಡಿ ಅನ್ನೋದು ಏನಾಗ್ತದ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ನೆಕ್ಸ್ಟ್ ನೋಡ್ರಿ, ಶಿಕ್ಷಕರು ಭಾರತ ದೇಶದ ಭೂಪಟದಲ್ಲಿ ಪರ್ವತ ನದಿಗಳನ್ನು ಗುರುತಿಸಲು ಮಾರ್ಗದರ್ಶನ ಮಾಡಿದರು. ಈ ವಾಕ್ಯದಲ್ಲಿರುವ ಅನ್ವರ್ಥ ನಾಮ ಯಾವುದು ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಭಾರತ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಅಂಕಿತ ನಾಮ ಆಗ್ತದ. ಹೌದಾ? ಅಂಕಿತ ನಾಮ ಆಗ್ತದ. ನದಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ರೂಢನಾಮ ಆಗ್ತದ. ಹೌದಾ? ನದಿ ಅನ್ನೋದು ರೂಢನಾಮ ಆಗ್ತದ, ಭಾರತ ಅನ್ನೋದು ಅಂಕಿತ ನಾಮ ಆಗ್ತದ, ಪರ್ವತ ಅನ್ನೋದು ಕೂಡ ಏನಾಗ್ತದ ಅಂತಂದ್ರೆ ಇಲ್ಲಿ ರೂಢನಾಮ ಆಗ್ತದ. ಹಾಗಾಗಿ ಶಿಕ್ಷಕರು ಅಂತಂದ್ರೆ ಅನ್ವರ್ಥ ನಾಮ ಅಂತಂದ್ರೆ ಏನು? ಯಾವುದೇ ಒಂದು ವೃತ್ತಿ, ಗುಣ, ಸ್ವಭಾವಗಳನ್ನ ತಿಳಿಸೋದು ಯಾವ್ದಾರ ಇತ್ತಂತಂದ್ರೆ ಅದು ಅನ್ವರ್ಥ ನಾಮ ಅಂತ ಹೇಳಿ ಕರಿತೀವೋ. ಹಾಗಾಗಿ ಶಿಕ್ಷಕರು ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗ್ತದ. ಆಪ್ಷನ್ ಡಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಸಾವಯವ ಗೊಬ್ಬರ ಬಳಸಿ ಬೆಳೆದ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಅಕ್ಷರಗಳನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಆರೋಗ್ಯಕ್ಕೆ ಅಂತೇಳಿ ಗೆರೆಯನ್ನ ಎಳೆದಾರ. ಹಾಗಾಗಿ ಇಲ್ಲಿ ಆರೋಗ್ಯಕ್ಕೆ ಅಂತಂದ್ರ ಇಲ್ಲಿ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆದಾಗ ಇಲ್ಲಿ ನಮಗೆ ಯಾವ ಆನ್ಸರ್ ಕರೆಕ್ಟ್ ಆಗ್ತೈತಿ ಅಂತಂದ್ರ ಆ ಅನ್ನೋದು ಒಂದು ಸ್ವರ, ಅದಕ್ಕಾಗಿ ಏನ್ ಮಾಡ್ಯಾರ ಅಂತಂದ್ರ ಆ ಬರೆದು ಒಂದು ಕಾಮ ಕೊಟ್ಟಾರ. ಇದ್ರ ಮುಂದೆ ಯಾವುದೇ ರೀತಿ ಅಕ್ಷರಗಳು ಬರಂಗಿಲ್ಲ. ಹಾಗಾಗಿ ರ ಅನ್ನೋದು ಒಂದು ವ್ಯಂಜನ, ರ ಪ್ಲಸ್ ಓ ಆಗ್ತದ. ಹೌದಾ? ರೋ. ಯಾಕಂತಂದ್ರೆ ಇಲ್ಲಿ ಓ ದೊಡ್ಡದು ಯಾಕೆ ಬಂದೈತಿ ಅಂತಂದ್ರೆ ಇಲ್ಲಿ ಮುಂದ ದೀರ್ಘ ಬಂದೈತಿ, ಅದಕ್ಕಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ ಓ ಆಗ್ತದ. ಇದೇನಾಗ್ತದ ರೀ? ರೋ ಆಗ್ತದ. ನೆಕ್ಸ್ಟ್ ನೋಡ್ರಿ, ಗ ಯ ಅಂತಂದ್ರ ಇಲ್ಲಿ ಗ ಐತಿ, ಆಮೇಲೆ ಯದ್ ಒತ್ತೈತಿ, ಆಮೇಲೆ ಇದು ಗ ಆಗೈತಿ ಅನ್ನೋ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೆ ಆಗ್ಬೇಕಲ್ಲ, ಕದ್ ಕೆಳಗೆ ಏನೈತಿ? ಕದ್ ಒತ್ತೈತಿ, ಅದಕ್ಕಾಗಿ ಕ ವ್ಯಂಜನ್ ಪ್ಲಸ್ ಕೆ ಆಗೈತಿ ಅಂತಂದ್ರ ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಎ ಬರ್ದಾರ, ಅದಕ್ಕೆ ಕೆ ಆಗೈತಿ. ಹಾಗಾಗಿ ನಮ್ಮ ಆಪ್ಷನ್ ಯಾವ್ದು ಕರೆಕ್ಟ್ ಆಕೈತಿ ಅಂತಂದ್ರ ಆಪ್ಷನ್ ಎ ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಪದವನ್ನು ಬಿಡಿಸಿದಾಗ ಆದೇಶ ಸಂಧಿ ಬರ್ಬೇಕು. ಇಲ್ಲೇನ್ ಬರ್ಬೇಕ್ರಿ? ಸೊ ಆದೇಶ ಸಂಧಿ ಬರ್ಬೇಕು. ಏರ್ಪಡುತ್ತತಿ ಅಂತಂದ್ರ ಇಲ್ಲಿ ಮುಳ್ಳನ್ನು ಮೇಲೇರು, ಮೈದೊಳೆ ಮೇಲಿಟ್ಟು ಅಂತೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಯಾವ್ದಾಗ್ತದ ಅಂತಂದ್ರ ಮೈದೊಳೆ ಅನ್ನೋದೇನಾಗ್ತದ ಅಂತಂದ್ರ ಇಲ್ಲಿ ಆದೇಶ ಸಂಧಿ ಆಗ್ತದ. ಇದನ್ನ ಬಿಡಿಸಿ ಬರಿತೀನಿ ನೋಡ್ರಿ, ಮೈ ಪ್ಲಸ್ ತೊಳೆ, ಮೈ ಪ್ಲಸ್
ತೊಳೆ. ಇಲ್ಲಿ ತಕ ಏನ್ ಬಂದೈತಿ ಅಂತಂದ್ರ ದ ಬಂದೈತಿ, ಹೌದಾ? ಮೈದೊಳೆ ನೋಡ್ರಿ, ಇಲ್ಲಿ ತಕ್ ಏನ್ ಬಂದೈತ್ರಿ? ದ ಬಂದೈತಿ. ಹಾಗಾಗಿ ಇದೇನಾಗ್ತದ ಅಂತಂದ್ರ ಇಲ್ಲಿ ಕ ತ ಪಗಳಿಗೆ ಗ ದ ಭಗಳು ಆದೇಶವಾಗಿ ಬಂದ್ರ ಇದನ್ನ ಏನಂತ ಕರಿತೀವಿ ಅಂತಂದ್ರ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಾಗ್ತೈತಿ? ಮೈದೊಳೆ ಅನ್ನೋದು ಆದೇಶ ಸಂಧಿ ಆಗ್ತದ. ಇಲ್ಲಿ ಆಪ್ಷನ್ ಸಿ ಅನ್ನೋದು ಏನಂತಂದ್ರ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಪದಗಳ ಅರ್ಥಗಳ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದಾರ. ಇಲ್ಲಿ ಪದಗಳ ಅರ್ಥವನ್ನ ಕೊಟ್ಟಾರ. ನಮಗ ಕೆಲವೊಂದಿಷ್ಟು ಪದಗಳ ಅರ್ಥ ಗೊತ್ತಿರ್ಲಿಲ್ಲ ಅಂತಂದ್ರೂ ಏನ್ ಮಾಡ್ಬೇಕಂತಂದ್ರ ನಮಗ 4 ಕೊಟ್ಟಾಗ 3 ನಮಗ್ ಏನ್ ಮಾಡಿರ್ಬೇಕು? ಗೊತ್ತಿರ್ಬೇಕು. ಹಾಗಾಗಿ ಹಾಕಕ್ ಬರ್ತದ. ಇಲ್ಲಿ ನೋಡ್ರಿ, ಕುಸಲ ಅಂತಂದ್ರೆ ಏನ್ರಿ? ಚಿತ್ತಾರ ಅಂತೇಳಿ ಅರ್ಥ ಆಗ್ತದ, ಹೌದಾ? ಕುಸಲ ಅಂತಂದ್ರೆ ಏನ್ರಿ? ಕುಸುಲ ಅಂತಂದ್ರೆ ಏನ್ರಿ? ಚಿತ್ತಾರ ಅಂತೇಳಿ ಅರ್ಥವನ್ನ ಹಾಕ್ತಿವಿ ನಾವು. ಬೀಡು ಅಂತಂದ್ರೆ ಏನ್ರಿ? ಮನೆ. ಬೀಡು ಅಂತಂದ್ರೆ ಏನ್ರಿ? ಮನೆಯನ್ನ ಸೂಚಿಸ್ತದ. ಆಮೇಲೆ ಹಬ್ಬು ಅಂತಂದ್ರೆ ಏನ್ರಿ? ಪಸರಿಸು ಆಗ್ತದ. ವಿಶಾಲ ಅಂತಂದ್ರೆ ಏನಾಗ್ತದ ಇಲ್ಲಿ? ಅಗಲ ಅನ್ನುವಂತ ಅರ್ಥವನ್ನ ಸೂಚಿಸ್ತದ. ಹಾಗಾದ್ರೆ ಯಾವ್ದಾಗ್ತದ ಇಲ್ಲಿ? 1ನೇದಕ್ಕ ಅ ಆಗ್ತದ, 2ನೇದಕ್ಕ ಉ ಆಗ್ತದ, ನೆಕ್ಸ್ಟ್ 3ನೇದಕ್ಕ ಈ ಆಗ್ತದ, ಆಮೇಲೆ ವಿಶಾಲ ಈಗ ಸನ್ನಿ ಆಗ್ತದ, ಹೌದಾ? ಹಾಗಾಗಿ ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿರ್ತಾರ. ಈ ಆಪ್ಷನ್ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ. ಒಂದು ಸ್ವರದ ಮುಂದೆ ಸ್ವರವು ಬಂದು ಅದು ಸಂಧಿ ಕಾರ್ಯ ನಡಿಲಿಲ್ಲ ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತ ಹೇಳಿ 16ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ನಿಮ್ಮ ಆದರ್ಶ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದ್ರ 16 ಪ್ರಶ್ನೆಗಳಿರ್ತಾವ. ಕೊಟ್ಟಿರುವ ಚೌಕದಲ್ಲಿ ಖಾಲಿ ಜಾಗಗಳಲ್ಲಿ ಬರಬೇಕಾದ ಅಕ್ಷರಗಳ ಸರಿಯಾದ ಕ್ರಮ ಯಾವುದು ಅಂತೇಳಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಾರ. ನಾವ್ ಇಲ್ಲಿ ಖಾಲಿ ಚೌಕಗಳನ್ನ ಏನ್ ಕೊಟ್ಟಾರಲ್ಲ ಅಲ್ಲಿ ಏನ ತುಂಬಬೇಕು ಅಂತೇಳಿ ಕೇಳಿದಾರ. ಇಲ್ಲಿ ನೋಡ್ರಿ, ನು ಐತಿ, ಇಲ್ಲಿ ನಾ ಹಚ್ಬೋದ್ ನಾವ್, ಹೌದಾ? ಇಲ್ಲಿ 2 ಆಪ್ಷನ್ ಅಲ್ಲಿ ಏನದಾವ ಅಂತಂದ್ರ ನಾ ಅನ್ನೋದಾವ. ಇದ್ರಲ್ಲಿ ಯಾವ್ದಾಗ್ತತಿ ಅಂತೇಳಿ ನೋಡೋಣ. ನಾನು, ಹೌದಾ? ನಾ ಅನ್ನೋದು ಬರ್ತದ, ನಾನು ಆಗ್ತದ. ಆಮೇಲೆ ಪ್ರಾ ಕೊಟ್ಟಾರ. ಇಲ್ಲಿ ಮುಂದೆ ಏನ್ ಮಾಡ್ಬೋದು ನಾವು? ಪ್ರಾಣಿ ಅಂತ ಹೇಳಿ ಬರಿಬಹುದು. ಪ್ರಾಣಿಗಳನ್ನು ನು ಕೊಟ್ಟಾರ. ಇಲ್ಲಿ ಗಳ ಅಂತ ಹೇಳಿ ಗೊತ್ತಾಗ್ತದ ನಮಗ. ಗ ಮತ್ತು ಳ ಅಂತ ಹೇಳಿ ಗೊತ್ತಾಗ್ತದ. ನೆಕ್ಸ್ಟ್ ಪ್ರಾಣಿಗಳನ್ನು ಆ ತಕ್ಷಣ ಕ್ಷಿ ಕೊಟ್ಟಾರ. ಇಲ್ಲಿ ಏನ್ ಬರ್ಬೇಕು ನಮಗ್? ಕ್ಷಿ ಅಂತಂದ್ರ ಆಲ್ರೆಡಿ ಗೊತ್ತಾಗ್ಬೇಕು, ರ ಅಂತ ಹೇಳಿ ಬರಿಬೇಕು. ರಕ್ಷಿಸುವೆ ಅಂತಂದ್ರ ಸುವೆ ಅಂತ ಹೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಐತಿ ಅಂತೇಳಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಪ್ರಾಣಿಗಳನ್ನು ರಕ್ಷಿಸುವೆ. ನಾನು ಪ್ರಾಣಿಗಳ ರಸುವೆ. ಆಪ್ಷನ್ ಸಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಇದೇ ರೀತಿ ಏನ್ ಮಾಡೋಣಪ್ಪ ಅಂತಂದ್ರ ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ತರ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.